ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನೋಡ್ರಿ. ನಾನು ಆರಾಮದೀನಿ ಫ್ರೆಂಡ್ಸ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿಪ್ಪ, ಸೀಮಾ ಊರಿಗೆ ಹೊಂಟ್ರಿ. ಸೀಮಾ ಇವತ್ತಿಗಿಂದಲ್ಲ ಬರೋ ಖುಷಿ ನಮ್ಗೆ ಭಾಳ ಬೇಜಾರಾಗತ್ತವ. ಮನೆಯೆಲ್ಲ ಖಾಲಿ 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 ಆಕತಿ. ಗದ್ಲಿತ್ತು ಅಲ್ಲೇ ದಿನ 15 ದಿನ ಆಗಿತ್ತು ಬಂದ. ಎಷ್ಟು ನಕ್ಕಂತ ಖುಷಿಯಿಂದ ಬಂದಿದ್ವಿ. ಬೇಜಾರಾಗತ್ತೆ, ಹಂಗಾಗತ್ತೆ. ಬರೋ ಮುಂದಿದ್ದು ಖುಷಿ ಹೋಗೋ ಮುಂದೆ ಇರೋದಿಲ್ಲ, ಹಂಗಿರ್ತತಿ. ಮತ್ತೆ ಬಂದ್ಕೊಂತೀರಿ. ಬೈಯಾಗ ಯಾವಾಗ ಸುಟಿ ಇತ್ತಂದ್ರೆ ಬರ್ರಿ ಏನ ಒಂದಿನಾಗಲಿ ಒಂದಿನ ಮಟ್ಟಿಗಾರ ಆಗಲಿ ಬಂದ್ಕೊಂತೀರಿ. ನೀವು ಬರ್ರಿ. ಹಡಗ್ಲಿ ಉರ್ಸೈತ್ ನೋಡಿ ಬಾ. ಬರ್ತೀವಂತ. ಹುಡುಗರು ಎಕ್ಸಾಮ್ ಅದಾವ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಒಂದು 4 ದಿನ ಇದ್ದು ಬರ್ತೀವಂತ. ಎಲ್ಲರೂ ಕೇಳಿ ಅಂತಂದು ಹೇಳಿ ಏನು ಹುಷಾರು ಹೋಗ್ರಿ. ಸಾನಿಯಾ ಅವ್ರ ದೊಡ್ಡವ್ರ ಮನೆಗೆ ಹೋಗ ಬರ್ತಾಳೆ. ಆಮೇಲೆ ಎಲ್ಲರೂ ಕೇಳಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಫೋನ್ ಹಚ್ಚ್ರಿ. ಹುಷಾರಾಗಿ ಮುಟ್ರಿ. ಏನಿಲ್ಲ, ಗದಗಿಗಂತ್ರ ಇಲ್ಲಿ ಅಂತ ಜಗ್ಗಿರ್ತಾವ, ಹುಬ್ಳಿಲಿ ಅಂತ. ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಯಾರಿಗಾರು ಕೇಳಿದ್ರೆ ಗದಗ ಒಳಗೆ ಮುಂಡ್ರಿಗೆ ಬಸ್ ಎಲ್ಲಿಂದ ಇರ್ತಾವ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಹೋಗ್ಬಿಡ್ರಿ. ಹಾಂ, ಅಲ್ಲಂತ್ರ ಹಡಗ್ಲಿ ಬಸ್ ನಿಂತದ್ದು ಜಾಗ ಗೊತ್ತಿರ್ತದೆ. ಕೇಳಿದ್ರೆ ಹೇಳ್ತಾರೆ ಯಾರಿಗಾರ. ಆತ ಹುಷಾರು ಹೋಗ್ಬೇಡ್ರಿ. ನೋಡ್ರಿ, ಬಸ್ ಇತ್ತು. ಬಸ್ಸಿಗೆ ಹೊಂಟ್ರ. ಅಲ್ಲಿ ಅವ್ರಿಗೆ ಹೇಳ್ರಿ ಹೊಸರು ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ತಾರ ಅಂತ ಹೇಳಿ, ದಾಟಿ ಹೋಗ್ರಿ ಅಂತೇಳಿ. ಹಾಂ, ಅಲ್ಲಿ ಇಳಿಸ್ತಾರ ಸೀಮಾ. ಫ್ರೆಂಡ್ಸ ನೋಡ್ರಿಪ್ಪ, ಇವತ್ತಂತ್ರ ಸ್ವಲ್ಪ ಬೇಜಾರನ ಆತ್ರಿ. ಯಾಕಂತ ಹೇಳಿದ್ರೆ ಸೀಮಾ ಬಂದಿದ್ಲ ರೀ. ಮನೆಯೆಲ್ಲ ಸ್ವಲ್ಪ ಗದ್ಲ ಐತ್ರಿ. ಸೀಮಾ ಬಂದು ಇವತ್ತು ಈಗಾಗಲೇ 8 ದಿನ ಆಗಿತ್ತು ರೀ. ಬೆಳಗ್ಗೆ ಹೋದ್ರಿ ಇಬ್ಬರು ಗಂಡ ಹೆಂಡತಿ. ಆಮೇಲೆ ಇವತ್ತು ಆ ವಿಡಿಯೋ ಬಿಟ್ಟ ಮೇಲೆ ಎಲ್ಲರೂ ಕಮೆಂಟ್ ಕೇಳಾಕತ್ತಿದ್ರಿ. ಕಮೆಂಟ್ ಒಳಗೆ ಹೇಳಾಕತ್ತಿದ್ರಿ ಸೀಮನ್ ಗಂಡಾಗ ತೋರಿಸ್ರಿ ಅಂತೇಳಿ. ಅವರು ವೀಡಿಯೋದಾಗ ಬರೋಕ್ಕವಲ್ಲ ಅಂದರೆ ಹಾಗಾಗಿ ಅವ್ರನ್ನ ನಾನು ವೀಡಿಯೋದೊಳಗೆ ತೊಗೊರ್ಲಿಲ್ಲ ರೀ. ಸೀಮಾಗ ಅಷ್ಟ ತೊಗೊಂಡಿದ್ದೆ ರೀ. ಬೆಳಗ್ಗೆ ಇಲ್ಲಿಂತ್ರ ಎಷ್ಟಪ್ಪ 10 ಗಂಟೆಗೆ ಹೋಗ್ಯಾರ್ರಿ ಅವರು. 2 ಗಂಟೆನೋ 3 ಗಂಟೆಗೆ ಅಂದ್ರೆ ಊರಾಗಿದ್ರಂತ್ರಿ. ಮತ್ತು ಒಳ್ಳೆ ವಾಪಸ್ ಫೋನ್ ಹಚ್ಚಿದ್ರಿ, ಬಂದು ಆರಾಮ್ ಮುಟ್ಟಿದ್ಬೇಕಾ ಅಂತಂದು ಹೇಳಿ. ಭಾಳ ಖುಷಿ ಆತ್ರಿಪ್ಪ. ಆಮೇಲೆ ಅಲ್ಲಿ ಹೋಗಿ ಮತ್ತು ನಮ್ಮ ಚಾಚಿ ಮಾತಾಡಿದ್ರೆ, ನೋಡ್ಬಾ ನಿಮ್ಮ ತಂಗಿ 8 ದಿನ ನಿಮ್ಮ ಮನೆಗಿದ್ದು ಬಂದು ಭಾಳ ಚಲೋ ಐತಿ ಅಂತಂದು ಹೇಳಿ, ಚಲೋ ಆಯ್ತು, ಖುಷಿ ಆಯ್ತು ಅಂತಂದು ಹೇಳಿದ್ಲು. ಆಮೇಲೆ ನಿನ್ನ ಗಂಡ ಎಷ್ಟು ಕಷ್ಟಪಡ್ತೀರಂತವ ವೀಡಿಯೋ ಮಾಡೋಕೆ, ಕಾಮಿಡಿ ವೀಡಿಯೋ ಮಾಡೋಕೆ ಅದು ಅಂಥೇಳಿ. ಪಾಪ ಅಕ್ಕ ಮಾಮ ಎಷ್ಟು ಕಷ್ಟಪಡತ್ತಾರ ಬೇವ. ಪಾಪ ಒಂದ್ಸಲ ಊಟನೂ ಮಾಡೋಕ್ಕಾಗಂಗಿಲ್ಲ ಅವ್ರಿಗೆ. ಟೈಮ್ ಅಷ್ಟು ಇಬ್ಬರು ವೀಡಿಯೋ ಮಾಡೋಕೆ ಇದನ್ನು ಮಾಡ್ತಾರೆ. ಪಾಪ ಅವರಿಬ್ಬರು ಕಷ್ಟಪಡೋದು ನೋಡಿ ನನಗಂತೂ ಭಾಳ ಇದಾಗ್ತವ. ದೇವ್ರು ಅವ್ರ ಕಷ್ಟಕ್ಕೆ ಪ್ರತಿಫಲ ಕೊಡಬೇಕು, ಅಷ್ಟು ಕಷ್ಟಪಡ್ತಾರೆ ಅವ್ರು ಅಂಥೇಳಿ. ನಿಜವಾಗ್ಲೂ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಕಷ್ಟಪಡತ್ತೀವಿ ರೀ ನಾನು ನನ್ನ ಗಂಡ. ಯಾಕಂದ್ರೆ ಈಗ ವೀಡಿಯೋ ಚಲೋತ್ನಾಗ ಮಾಡಿದ್ವಿಪ್ಪ ಅಂತಂದು ಹೇಳಿದರೆ ನೀವು ನೋಡ್ತೀರಿ, ನಮಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ. ಹಾಗಾಗಿ ನಮ್ಮ ಕೈಲಿ ಎಷ್ಟು ಚಲೋ ಆಗ್ತೈತಲ್ಲ ಅಷ್ಟು ನಾವು ಹೇಳ್ಬೇಕಂತ ಹೇಳಿದ್ರೆ ಬ್ಲಾಗಿನ ಮೇಲೆ ಇದನ್ನು ಕಡಿಮೆ ಆಗ್ಬಿಟ್ಟತ್ರ. ಅಷ್ಟು ನಾವು ಕಾಮಿಡಿ ಒಳಗೆ ಇದಾಗ್ಬಿಟ್ಟು ನೋಡ್ರಿ. ಕಾಮಿಡಿ ಚಾನಲ್ನಾರ ಹೋಗ್ತತೇನ ಅಂಥೇಳಿ. ಯಾಕಂದ್ರೆ ಬ್ಲಾಗ್ ನಿಮಗೆ ಗೊತ್ತೈತಿ, ಇವಾಗಂತ್ರ ನಮ್ಮ ವ್ಯೂಸ್ ಕಡಿಮೆ ಆಗಿಬಿಟ್ಟವ್ರಿ. ಯಾಕಂತ ಹೇಳಿದ್ರೆ ನನಗಂತೂ ಗೊತ್ತಿಲ್ಲ. ಆಮೇಲೆ ನಾನು ಆ ಕಾಮಿಡಿ ಚಾನಲ್ ಮಾಡೋದಾದ್ಮೇಲೆ ಎಷ್ಟು ಆಗ್ತೈತೆ ಅಷ್ಟನ್ನು ನಾನು ವ್ಲಾಗ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ ರೀ ನಾನು. ಆಮೇಲೆ ಈಗ ವ್ಲಾಗ ಮಾಡ್ಬೇಕಂತ ಹೇಳಿ ನಿಂತಿಪ್ಪ ಅಂತಂದು ಹೇಳಿದ್ರೆ ಕಾಮಿಡಿ ಮಾಡೋಕ್ಕಾಗಿಲ್ಲ ರೀ. ಕಾಮಿಡಿ ಮಾಡೋಕೆ ನಿಂತಿಪ್ಪ ಅಂದ್ರೆ ಬ್ಲಾಗ್ ಮಾಡೋಕ್ಕಾಗಲ್ಲ. ಬ್ಲಾಗ್ ಒಳಗೆ ಏನಾದರೂ ಒಂದು ರೆಸಿಪಿ ಮಾಡಿ ಹಾಕಿದ್ರೆ ನಡೀತೈತಿ ಅಂತಂದು ಹೇಳಿ, ಆದ್ರೆ ಟೈಮ್ ಪೂರ ಕಾಮಿಡಿ ಚಾನಲ್ಗೆ ಕೊಡತ್ತೀವ್ರಿ ಫ್ರೆಂಡ್ಸ. ಹಾಗಾಗಿ ಬ್ಲಾಗ್ ನಮಗೆ ಸ್ವಲ್ಪ ಲೆಂತ್ ಮಾಡೋಕ್ಕಾಗೋಲ್ತು. ಇವಾಗಂದ್ರೆ 8 ನಿಮಿಷ 9 ನಿಮಿಷ ಇಷ್ಟ ಬರತ್ತತ್ರ ನಮ್ಮ ಬ್ಲಾಗ. ಸೊ ನೋಡಿರಿ ಫ್ರೆಂಡ್ಸ, ನಮ್ಮ ಚಾನಲ್ ನಮ್ದು ಏನೀಗ ಭಾಳ ಕಾರ್ಟೂನ್ ಚಾನಲ್ ತೆಗೆದ್ವಿ ರೀ. ಆಮೇಲೆ ಇನ್ನೊಂದು ಸುಮ್ಮನೆ UK ಕಾಮಿಡಿ ಅಂತ ಮಾಡಿದ್ವಿ, ಅದನ್ನು ತೆಗೆದ್ವಿ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅಂತಂದೇಳಿ ತೋರಿಸ್ಕೊಂಬಂದ್ಮೇಲೆ ಬೇಡಪ್ಪ ಭಾಳ ರಿಸ್ಕ್ ಯಾಕೆ, ಸುಮ್ಮನೆ ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ. ಎಲ್ಲದ್ರಾಗೂ ಚಾನಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದ್ರೊಳಗೆ ವರ್ಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ರೀ. ನೋಡೋಣ ನಮ್ಮ ಕೈಲಿ ಆಕತಿ ಮಾಡ್ತೀವಿ ಅಂತೇಳಿ ಮಾಡಿದ್ವಿ ರೀ ನಾವು. ಆದರೂ ಸ್ವಲ್ಪ ಮಾಡಿದ್ವಿ ರೀ. ಆಮೇಲೆ ಇತ್ತೀಚಿಗೆ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅಂದ್ಕೊಳಿಗೆ ಅಂದ್ರೆ ಬೇಡ್ಬಿಡಪ್ಪ ಇಷ್ಟೊಂದು ರಿಸ್ಕ್ ಯಾಕೆ ತೊಗೊಂಡು ಮಾಡೋದು ಅಂಥೇಳಿ ಅದನ್ನು ಡಿಲೀಟ್ ಮಾಡಿದ್ವಿ ರೀ. ಈಗೇನಪ್ಪ ಅಂದ್ರೆ ಬರೀ ನಮ್ಮ 3 ಚಾನಲ್ ಅದಾವೆ ರೀ. ನಮ್ಮ ಸಾನಿಯಂದು ಒಂದು ರೀ, ನಮ್ಮದೊಂದು, ಆಮೇಲೆ ಕಾಮಿಡಿ ಚಾನಲ್ ಒಂದು ಫ್ರೆಂಡ್ಸ. ಸೊ ನೋಡಿರಿ ಫ್ರೆಂಡ್ಸ, ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ರಿಪ್ಪ ಅಂತಂದು ಹೇಳಿದ್ರೆ ನಮ್ಮ ವೀಡಿಯೋ ಮುಂದೆ ಹೋಗ್ತಾವ್ರಿ. ನಮಗೂ ಭಾಳ ಖುಷಿ ಆಗ್ತೈತೆ ರೀ. ಮಾಡಿದ್ದಕ್ಕೂ ಎಲ್ಲರೂ ನೋಡಕತ್ತಾರ, ಸಪೋರ್ಟ್ ಮಾಡಕತ್ತಾರ ಅಂತಂದು ಅನ್ನಿಸ್ತೈತೆ ರೀ. ನಿಮಗೂ ಸಪೋರ್ಟು ನಮಗೆ ಭಾಳ ಮುಖ್ಯ ರೀ ಫ್ರೆಂಡ್ಸ. ಸೊ ಆ ಕಾರಣ ನಿಮಗೆ ಈ ವಿಡಿಯೋದ ಮುಖಾಂತರ ಎಲ್ಲರಿಗೂ ನಾನು ಕೇಳಕೊತೀನಿ, ನಮ್ಮ ವೀಡಿಯೋನ ಕಾಮಿಡಿ ವೀಡಿಯೋ ಆಯ್ತು, ನನ್ನ ವೀಡಿಯೋ ಆಯ್ತು, ಆಮೇಲೆ ನಮ್ಮ ಮಗಳ ವೀಡಿಯೋ ಆಯ್ತು, ದಯವಿಟ್ಟು ಎಲ್ಲರೂ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ.
ನಿಮ್ಮ ಸಪೋರ್ಟ್ ನೋಡಿ ನಮಗಂತೂ ಭಾಳ ಅಂದ್ರೆ ಭಾಳ ಮುಖ್ಯ ಆಗೈತೆ ರೀ ಫ್ರೆಂಡ್ಸ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಬರೀ ಇವಾಗ ಆಗಲೇ ಟೈಮ್ 6 ಗಂಟೆ ಆಗಿಬಿಡ್ತು ರೀ. ಇವಾಗೆಲ್ಲ ಸಾಯಂಕಾಲದ ಕೆಲಸ ಮುಗಿಸ್ಕೊಂಡೆ. ಈಗ ನೈಟ್ ಅಡುಗೆ ಏನು ಮಾಡಬೇಕಪ್ಪ ಅಂತಂದು ಹೇಳಿ ಸುಮ್ಮನೆ ಈಗ ನಮ್ಮ ಮನೆಯವ್ರಿಗೆ ಈಗ ರೊಟ್ಟಿ ಕೊಡಬೇಡ ಇನ್ನೂ ಗುಳಿಗೆ ಮಠ ಅಂತ ಹೇಳಿದ್ರೆ, ಹಾಗಾಗಿ ನಾನು ರೊಟ್ಟಿನ ಮಾಡಿಲ್ಲ ರೀ. ಮತ್ತು ನಿನ್ನ ಹಂಗೂ ನೆಗಡಿ ಆದಂಗಾಗಿ ಏನು ಊಟ ಮಾಡೋಕೆ ನಮ್ಮ ಮನಸ್ಸಾಗೋಲ್ತು, ಏನು ರುಚಿನ ಬರೋಲ್ತ್ರಿ ಬಾಯಿಗೆ. ಹಾಗಾಗಿ ನಾ ಏನು ಮಾಡ್ಬೇಕಂತ ಮಾಡೀನಪ್ಪ ಅಂತ ಹೇಳಿದ್ರೆ, ಮೊನ್ನೆ ನಾವು ಹೂವಿನ ಹಡಗಲಿ ಒಳಗೆ ಹೋದಾಗ ಅಲ್ಲಿ ನಮ್ಮ ಚಾಚಿ ಮಾಡಿದ್ರಿ ಅದು ಶೇಂಗಾದ ತಂಬುಳಿ, ಆಮೇಲೆ ಮುದ್ದೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ರಾತ್ರಿ ರೀ ಶೇಂಗಾ ತಂಬುಳಿ ಅಂತೂ ಭಾಳ ಸೂಪರ್ ಆಗಿತ್ತು ರೀ. ಹಾಗಾಗಿ ನಮ್ಮ ಚಾಚಿ ಹೇಳ್ಕೊಟ್ಟಾರ. ಅದನ್ನು ತಂಬುಳಿ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತೀನಿ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ. ಮುದ್ದೆ ಜೋಡಿ ಅಂತ ಅಷ್ಟು ಸೂಪರ್ ಆಕತ್ತೆ ರೀ. ಬರ್ರಿ ಇವಾಗ ಅದನ್ನು ನಾನು ಮಾಡ್ತೀನಿ ರೀ ಫ್ರೆಂಡ್ಸ ರಾತ್ರಿ ಊಟಕ್ಕೆ. ನೋಡ್ರಿಪ್ಪ ಇದು ಎಲ್ಲ ಕಡ್ಲಿ ಒಟ್ಟು ರೀ. ಇದು ಅಮ್ಮಾರದ ಇದು ಹೊಲಕ್ಕೆ ಇವನ್ ಹಾಕಿದ್ರೇನು ರೀ ಕಡ್ಲಿ ರೀ. ಅದನ್ನೆಲ್ಲ ಮನೆ ಮಿಷನ್ ಮಾಡಿಸ್ಕೊಂಬಂದು ಇದನ್ನು ಹೊಟ್ಟು ತೊಗೊಂಬಂದು ಈ ಥರ ಒಟ್ಟಿಟ್ಟಾರೆ. ಯಾಕಂದ್ರೆ ಮಳೆ ಗಿಳಿ ಬಂತಂತ ಒಯ್ತೈತೆ ಅಂತ ಹೇಳಿದ್ರು. ಫುಲ್ಲು ಒಟ್ಟಿಟ್ಟಾರೆ ನೋಡ್ರಿ. ಯಾಕಂದ್ರೆ ಎಮ್ಮೆ ಆಕಳ ಅದಾವಲ್ರಿ ಅವಕ್ಕೆ ಹಾಕಕ್ಕೆ ಬರ್ತೈತೆ ಅಂತೇಳಿ ಇಲ್ಲೆಲ್ಲ ತೊಗೊಂಬಂದು ಒಟ್ಟು ಇಟ್ಟಾರ್ರಿ. ಆಮೇಲೆ ನೋಡ್ರಿ ಇಲ್ಲಿ ಬದ್ನೆಕಾಯಿ ಟಮಾಟಿ ಹಣ್ಣು ತೊಗೊಂಬಂದು ಅಜ್ಜ ಹಾಕ್ಯಾರ್ರಿ. ಇವನ್ನೆಲ್ಲ ರಾತ್ರಿಗೆ ಕಟ್ ಮಾಡ್ತಾರೆ ರೀ. ಕಟ್ ಮಾಡಿ ಅವಕ್ಕೆ ಆಕಳಕ್ಕೆ ಎಮ್ಮಿಗೂ ಹಾಕ್ತಾರೆ ರೀ. ನೋಡ್ರಿ ಫ್ರೆಂಡ್ಸ, ನಾನು ಕಡ್ಲಿ ಬಜ್ಜಿ ಮತ್ತು ಮುದ್ದೆ ಮಾಡ್ಬೇಕಂತೇಳಿ ನಾನು ನಿಮ್ಮ ಜೋಡಿ ಮೇಲ್ಗಡೆ ಮಾತಾಡ್ಕೊಂಡು ತಳಗೆ ಬಂದೆ ರೀ. ಕರೆಂಟನ್ನು ಹೋಗ್ಬಿಟ್ಟೈತೆ ರೀ. ಕರೆಂಟ್ 2 ತಾಸು ಹೋಗಿತ್ತು ನೋಡ್ರಿ. 6 ಗಂಟೆಗೆ ಹೋಗಿದ್ದು, ಇವಾಗ 8 ಗಂಟೆ ಆತ್ರಿ ಟೈಮ್. ಇವಾಗ ಬಂದೈತೆ ರೀ. ಅದಕ್ಕೆ ಈಗ ಮಾಡೋಕೆ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ರೀ. ಈಗ ಸ್ವಲ್ಪ ಅನ್ನ ಮಾಡಿದ್ದೆ ರೀ ನಾನು. ಈಗ ಅನ್ನ ಒಂಥರ ರೆಡಿ ಆತ್ರಿ. ಇವಾಗ ಶೇಂಗಾ ಅದನ್ನೆಲ್ಲ ಹುರ್ಕೋಬೇಕ್ರಿ. ಬರ್ರಿ ನನಗೆ ಅಂದ್ರೆ ಕಡ್ಲಿ ಬಜ್ಜಿನೂ ಅಂತಾರೆ. ನಮ್ಮ ಹೂವಿನ ಹಡಗಲ ಸೈಡ್ ಕಡ್ಲಿ ಬಜ್ಜಿ ಅಂತಾರೆ ರೀ. ಇಲ್ಲಿ ಶೇಂಗಾ ತಂಬುಳಿ ಅಂತಾರೆ ರೀ. ಬರ್ರಿ ಮಾಡೋಣ ಇವಾಗ. ಇಲ್ಲಿ ನೋಡ್ರಿ ಇವಾಗ ಶೇಂಗಾನ ತೊಗೊಂಡಿನಿ ರೀ ಸ್ವಲ್ಪ. ಆಮೇಲೆ ನಿಮಗೆ ಎಷ್ಟು ಬೇಕು, ನೀವು ಭಾಳ ಭಾಳ ಮಾಡ್ಬೇಕಪ್ಪ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಹೇಳಿದ್ರೆ ನೀವು ಭಾಳ ತೊಗೋಬೋದು ರೀ. ನಾವು ಸಾನಿಯಾ ಮತ್ತು ತಮ್ಮನ್ನ ಅದು ಒಂಥರ ಗೊತ್ತಿಲ್ಲ ರೀ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ನಾನು ಇದು ಶೇಂಗಾ ತಂಬುಳಿ. ಅವ್ರಿಗೂ ಒಂಥರ ಮಾಡಿ ಏನಾದರೂ ರುಚಿ ಅನಿಸಿತ್ತಪ್ಪ ಅಂದ್ರೆ ಮತ್ತು ಪದೇ ಪದೇ ಮಾಡೋಕೆ ಬರ್ತೈತೆ ರೀ. ಇವಾಗ ಒಮ್ಮಕ್ಲೆ ನಾವು ಒಂದು ಭಾಳ ಮಾಡಿಬಿಟ್ಟಿಪ್ಪ ಅಂತಂದು ಹೇಳಿದ್ರೆ ಯಾರು ಉಣ್ಲಿಲ್ಲ ಅಂದ್ರೆ ಸುಮ್ಮನೆ ಇದಾಗ್ತೈತೆ ರೀ. ಹಾಗಾಗಿ ನಾನಂತರ ಅಲ್ಲಿ ನಮ್ಮ ಹಡಗಲಿ ಒಳಗೆ ನಮ್ಮ ಅಜ್ಜಿ ಅದೆಲ್ಲ ಮಾಡಿಕೊಡ್ತಿದ್ರಿ. ಇದಂದ್ರೆ ಭಾಳ ಇಷ್ಟ ಆಕೈತ್ರಿ ನನಗೆ. ಅದಕ್ಕೆ ಮತ್ತು ಈಗ ನಾನು ನಿಮ್ಮ ಜೋಡಿನೂ ಶೇರ್ ಮಾಡ್ಕೋಬೇಕ್ರಿ ನನ್ನ ಬಾಲ್ಯದ ಊಟನ ಅಂಥೇಳಿ ಈಗ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಗೊತ್ತಿದ್ದವ್ರಿಗೂ ಗೊತ್ತಿರ್ತೈತೆ ರೀ, ಗೊತ್ತಿಲ್ಲದವ್ರಿಗೂ ಇದನ್ನು ಭಾಳ ಟೇಸ್ಟ್ ಆಗ್ತೈತಿ ಮುದ್ದೆ ಒಳಗೆ ಅಂಥೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತ ನಾನು ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಆಮೇಲೆ ಶೇಂಗಾ ತೊಗೊಂಡಿನಿ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿನಿ ರೀ. ಆಮೇಲೆ ಒಂದು ಗಡ್ಡೆ ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾನ ಹುರ್ಕೊಂಬಿಡೋಣ ರೀ ಇವಾಗ. ಇವಾಗ ನೋಡಿರಿ ಫ್ರೆಂಡ್ಸ್, ಅವು ಹುರ್ಕೊಳಕ್ಕಿಂತ ಮುಂಚೆಗೆ ನಾನು ಇಲ್ಲೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ಒಂದ್ಸಲ ತೊಳೆದು ಮತ್ತು ಈಗ ನೆನೆ ಹಾಕೀನಿ ರೀ. ಅದಕ್ಕೆ ಟಮಾಟೆ ಹಣ್ಣು ಅದನ್ನು ಯೂಸ್ ಮಾಡಬಾರ್ದು. ಟಮಾಟೆ ಹಣ್ಣು ಹಾಕಿದ್ರೆ ಟೇಸ್ಟ್ ಆಗಂಗಿಲ್ಲ ರೀ. ಅದಕ್ಕೆ ಹುಣಸೆ ಹಣ್ಣು ಇಂಪಾರ್ಟೆಂಟ್. ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕೀನಿ ರೀ. ನೋಡಿರಿ ಫಸ್ಟ್ ಶೇಂಗಾನ ಹಾಕೀನಿ ರೀ. ಈ ಥರ ಕೈ ಆಡ್ಕೊತ ಹುರಿಬೇಕು ರೀ ಅದನ್ನು ಶೇಂಗಾನ. ಮತ್ತು ಅವ್ನು ಹೊತ್ತಿಸ್ಬಾರ್ದು ರೀ. ಹೊತ್ತಿಸಿದ ಅಂದ್ರೆ ಶೇಂಗಾ ಅಂತಲ್ರಿ, ಏನಾದರೂ ಹೊತ್ತಿಸಿದ್ವಿಪ್ಪ ಅಂದ್ರೆ ಅದು ಟೇಸ್ಟ ಆಗಂಗಿಲ್ಲ ರೀ. ಆ ಥರ ಆಗ್ತೈತೆ ರೀ. ಅದನ್ನು ಒಂಥರ ಹುಗಿನಾತ್ ಬಂದಂಗೆ ಆಗ್ತೈತೆ ರೀ. ಈ ಥರ ಸ್ವಲ್ಪ ಅರಿವಿಲಿ ಈ ಥರ ಕೈ ಆಡ್ಕೊತ ಹುರ್ಕೋಬೇಕು ನೋಡ್ರಿ. ಈಗ ನೋಡಿರಿ ಇವಾಗ ಶೇಂಗಾ ಅಂತ ಹುರಿದು ರೀ. ಶೇಂಗಾ ತೊಗೊಳನ್ರಿ. ಶೇಂಗಾ ತೊಗೊಂಡು ಅದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ್ರಿ. ನೋಡ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿನಿ ರೀ. ಹಸಿಮೆಣ್ಸಿನ್ಕಾಯಿ ನಾನು 6 ತೊಗೊಂಡೀನಿ ರೀ. ಸಾಕ್ರಿ ಇಷ್ಟ. ಯಾಕಂದ್ರೆ ಖಾರ ಭಾಳ ಇರ್ತಾರೆ. ಇದು ಇವು ತೊಗೊಂಡದಕ್ಕಿನ್ನೂ ಖಾರ ಹಾಕತ್ತೆ ಏನು ಗೊತ್ತಿಲ್ಲ ರೀ. ಯಾಕಂದ್ರೆ ಇವು ಖರೆ ಮೆಣ್ಸಿಕಾಯಿ ರೀ, ಭಾಳ ಖಾರ ಇರ್ತಾವೆ ರೀ. ನೀವು ಖಾರಕ್ಕೆ ತಕ್ಕಂಗೆ ತೊಗೋರಿ. ಮೆಣ್ಸಿನ್ಕಾಯಿ ಖಾರ ಭಾಳ ಉಣ್ಣೋರು ನಡಿತೈತೆ ರೀ. ಕಡಿಮೆ ಊಟ ಮಾಡೋರು ಖಾರನ ಸ್ವಲ್ಪ ಕಡಿಮೆ ತೊಗೋರಿ. ಈಗ ನೋಡ್ರಿಪ್ಪ, ನಾನು ಕಡ್ಲಿ ಬಜ್ಜಿದ್ದು ಎಲ್ಲ ಮಸಾಲೆ ಹಾಕ್ಬೇಕಂತ ಮಾಡಿದ್ದೆ ಫಸ್ಟ್. ಯಾಕಂದ್ರೆ ಅದು ಖಾರ ಆಗಿಬಿಡ್ತೈತೆ ಅಂಥೇಳಿ ಇಲ್ಲಿ ಫಸ್ಟ್ ಸೇಬು ಹಣ್ಣಿಂದ ಜ್ಯೂಸ್ ಮಾಡ್ತೀವಿ. ಇದನ್ನು ತಕ್ಕೊಂಡು ಜಾರೆಲ್ಲ ತೊಳ್ಕೊಂಡು ಆಮೇಲೆ ಕಡ್ಲಿ ಬಜ್ಜಿದ್ದು ಏನು ಹುರ್ಕೊಂಡಿದ್ನಲ್ಲ ರೀ ಶೇಂಗಾ ಅದನ್ನೆಲ್ಲ ಅವನ್ನ ಹಾಕಿ ರುಬ್ಕೊತೀನಿ ರೀ. ನೋಡ್ರಿ ಎಷ್ಟು ಹೋಗ್ಕೊಂಡಾಗೈತೆ ರೀ ಇದು. ಇವಾಗ ನೋಡ್ರಿ ಜಾರ್ ತೊಳ್ಕೊಂಬಂದೆ. ಇದಕ್ಕೆ ಇವು ಹುರಿದಂಥ ಶೇಂಗಾ ಇದಕ್ಕೆ ನಾನು ಸಿಪ್ಪಿಗೆ ಪೇನ್ ತೊಗೊಂಡಿಲ್ಲ ರೀ, ಹಂಗೆ ಹಾಕ್ಕೊಳಕತ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇವಷ್ಟನ್ನು ಹಾಕೊಂಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆ, ಅಷ್ಟು ಜೀರಿಗೆ ಹಾಕೊಂಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸರ್ ಒಳಗೆ ಹಾಕ್ಕೊಂಬಿಡನ್ರಿ. ನೋಡಿರಿ ಫ್ರೆಂಡ್ಸ್, ಇದು ಈ ಥರ ನಾನು ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಟ್ಟೆ ರೀ. ಈಗ ಇದಕ್ಕೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಹುಣಸೆ ಹಣ್ಣು ನೆನೆ ಹಾಕಿದ್ನಲ್ಲ ರೀ, ಇದನ್ನು ಸ್ವಲ್ಪ ಕೈಲೇ ಈ ಥರ ಕಿವುಚ್ಕೊಂಡು
ಥರದ ರಸ ಹಾಕ್ತೀನಿ ರೀ. ಈಗ ಹುಣಸೆಹಣ್ಣು ಹಾಕಿದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ. ನೆಗಡಿ ಪಗಡಿ ಆತಪ್ಪ ಅಂತ ಹೇಳಿದ್ರೆ ಈ ಥರ ಶೇಂಗಾ ತಂಬುಳಿ ಅಂದ್ರೆ ಕಡ್ಲಿ ಬಜ್ಜಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಂಡಿಪ್ಪ ಅಂದ್ರೆ ಮಸ್ತ್ ರುಚಿ ಹತ್ತೈತೆ ನೋಡ್ರಿ. ಈ ಥರ ಕಿವುಂಚಿ ಹಾಕೊಂಡ್ರಿ ಈಗ ಅದ್ರೊಳಗೆ. ಆಮೇಲೆ ಇದನ್ನು ಮತ್ತೇನು ಎಣ್ಣೆ ಹಾಕಿದ್ವಿ ನಾವು ಬಗಾರ್ಸಿದ್ವಿ ಅನ್ನಂಗಿಲ್ಲ, ಏನಿಲ್ಲ ಫ್ರೆಂಡ್ಸ. ಬಗಾರ್ಸಿದ್ವಿ ಅಂದ್ರೆ ಅದ್ರ ಟೇಸ್ಟಾಗಿ ಹೋಗ್ಬಿಡ್ತೈತೆ ರೀ. ಬಗಾರ್ಸ್ಬಾರ್ದ್ರಿ. ಬೇಕಂದ್ರೆ ಒಂದು ಅರ್ಧ ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿ ಅದ್ರೊಳಗೆ ಹಾಕ್ಬೇಕು ರೀ ಫ್ರೆಂಡ್ಸ್, ಇನ್ನೂ ಟೇಸ್ಟ್ ಆಗ್ತೈತೆ ರೀ. ಫಸ್ಟ್ ಇದನ್ನು ಹುಣಸೆ ಹಣ್ಣು ನಾನು ಹಿಂಡ್ತೀನಿ ರೀ ಇವಾಗ. ನೋಡಿ ಹುಣಸೆ ಹಣ್ಣು ಹಿಂಡಿದೆ. ಇದನ್ನು ಈ ಥರ ಮಿಕ್ಸ್ ಮಾಡಿಬಿಡೋಣ ರೀ. ಇದನ್ನು ಈ ಥರ ಗರ 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 ತಿರುಗಿಸಿ ಇದಕ್ಕೇನು ಉಪ್ಪು ಕಡಿಮೆ ಆತಂದ್ರೆ ಉಪ್ಪು ಕಡಿಮೆ ಆತಂದ್ರೆ ಹಾಕೋಬೋದು ರೀ. ಖಾರ ಅಂತ ಕಡಿಮೆ ಆಗಿರೋಕ್ಕೆ ಸಾಧ್ಯ ಇಲ್ಲ ರೀ, ಯಾಕಂದ್ರೆ ನಾ ಹಾಕೊಂಬಂದ ಸ್ವಲ್ಪ ಘಾಟ್ ಬಂತ್ರಿ. ಎಲ್ಲಿ ಖಾರ ಆಗೈತೇನು ರೀ, ಇರಲಿ, ಖಾರ ಇತ್ತಂದ್ರೆ ಟೇಸ್ಟ್ ಆಗ್ತತ್ರಿ ಅದು. ನೋಡಿರಿ ಫ್ರೆಂಡ್ಸ್, ಈಗ ಇದಕ್ಕೆ ಸಣ್ಣಗೆ ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ ನೋಡ್ರಿ. ನಾನೀಗ ಇದಕ್ಕೆ ಉಪ್ಪು ಕಡಿಮೆ ಆಗೈತೆ ರೀ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈಗ ಟೇಸ್ಟ್ ಬರೋಬ್ಬರಿ ಆತ್ರಿ. ಈಗ ಏನು ಮಾಡ್ತೇನಪ್ಪ ಅಂತ ಹೇಳಿದ್ರೆ ಶೇಂಗದ ತಂಬುಳಿ ರೆಡಿ ಆತ್ರಿ. ಈಗ ನೀವು ನೋಡ್ರಿಪ್ಪ, ನಾನು ಮುದ್ದೆ ಮಾಡೋಕೆ ಇಲ್ಲಿ ಹೆಸರು ಇಟ್ಟಿದ್ದೀರಿ. ಒಂದು ಡಬ್ರಿ ಒಳಗೆ ನೀರು ಹಾಕಿ ಆಮೇಲೆ ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೆ, ಕುದಿಯಾಕತ್ತೈತೆ ರೀ. ಇಲ್ಲಿ ಒಂದು ಬಟ್ಲೊಳಗೆ ಹಿಟ್ಟು ತೊಗೊಂಡಿನಿ. ಫಸ್ಟ್ ಅದನ್ನು ಡೈರೆಕ್ಟ್ ಹಂಗೆ ಹಾಕ್ಬೇಡ್ರಿ, ಗಂಟೆ ಆಗ್ಬಿಡ್ತೈತೆ ಮುದ್ದೆ ಸಾಫ್ಟಾಗಿ ಬರ್ಬೇಕಪ್ಪ, ಚಲೋ ಬರ್ಬೇಕಂತ ಹೇಳಿದ್ರೆ ಇದನ್ನು ಸ್ವಲ್ಪ ಫಸ್ಟ್ ಈ ಥರ ಪೇಸ್ಟ್ ಮಾಡ್ಕೋಬೇಕ್ರಿ ಹಿಟ್ಟು. ಫಸ್ಟ್ ನೀರು ಹಾಕ್ಕೊಂತ ಈಗ ನೋಡಿರಿ ಇದನ್ನು ಹಿಟ್ಟು ನಾನು ಪೇಸ್ಟ್ ಮಾಡ್ಕೊಂತೀರಿ. ಇದು ಬೆಳೆದ ಮಸೆ ಇರ್ತೈತಲ್ರಿ, ಅದನ್ನು ತೊಗೋಬೇಕ್ರಿ. ಇಲ್ಲ ಮುದ್ದೆ ಕೋಲ್ ಅಂತ ಇರ್ತೈತ್ರಿ, ಅದನ್ನ ತೊಗೋರಿ. ಅದನ್ನು ತೊಗೊಂಡು ಈ ಥರ ಇದ್ರೊಳಗೆ ಹಿಟ್ಟು ಸ್ವಲ್ಪ ಹಾಕ್ಕೊಂತ ತಿರುಗಿಸ್ಬೇಕ್ರಿ. ಗಂಟಾಗಂಗಿಲ್ಲ ರೀ ಅದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಹಾಕಿದ್ರಿಪ್ಪ ಅಂತಂದು ಹೇಳಿದ್ರೆ ಅದು ಇದಾಗ್ತದೆ ರೀ, ಗಂಟು ಹಾಕತಿ. ಈ ಥರ ತಿರುಗಿಸ್ಬೇಕು ನೋಡ್ರಿ. ನೋಡ್ರಿ ಆ ಥರ ಪೇಸ್ಟ್ ಹಾಕಿದ್ಮೇಲೆ ನಮಗೆ ಅಂದ್ರೆ ಗಟ್ಟಿ ಆಗ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಈ ಥರ ತೊಗೊಂಡು ಇದನ್ನು ಈ ಥರ ಸ್ವಲ್ಪ ಹಾಕ್ಕೊಂತ ತಿರುಗಿಸ್ಕೊಂತ ಇರ್ಬೇಕ್ರಿ. ಸಾಣಿಗೆ ಹಾಕಿದ್ದು ಹಿಟ್ರಿ ಅದು ನೋಡ್ರಿ. ಈ ಥರ ಗರ 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 ತಿರುಗಿಸ್ಬೇಕ್ರಿ. ಈ ಥರ ತಿರುಗಿಸಿದ್ಮೇಲೆ ಒಂದು ಸ್ವಲ್ಪನೂ ಗಂಟು ಉಳಿಲ್ಲ ನೋಡ್ರಿ, ಎಷ್ಟು ಚಲೋ ಬಂದತ್ರಿ ಇದು. ಇದನ್ನು ಪೂರ ಈ ಥರ ಅನ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ ಪೂರ ಸಣ್ಣಿಟ್ಟು ಅದನ್ನು ಸ್ವಲ್ಪ ತಾಳಿ ಬಿಟ್ಬಿಡ್ಬೇಕ್ರಿ. ನೋಡ್ರಿ ಇದು ಚಲೋ ಹೊತ್ತಿನಾಗ ಗಾಳಿ ಬಿಡ್ತ್ರಿ. ಈಗ ಗ್ಯಾಸ ಆಫ್ ಮಾಡ್ಕೊಂಬಿಡನ್ರಿ. ಇದನ್ನು ತಳಗೆ ಇಳಿಸ್ಕೊಳ್ರಿ. ಇಲ್ಲಿ ನೋಡ್ರಿ ನಾನು ಈ ಸೈಜ್ ಬಟ್ಲ ತೊಗೊಂಡೀನಿ ರೀ. ನಿಮಗೆ ಯಾವ ಸೈಜ್ ಬಟ್ಲ ಬೇಕೋ ಆ ಸೈಜ್ ಅದರಲ್ಲಿ ಹಿಟ್ಟು ಹಾಕೊಂಡು ನೀವು ಮುದ್ದಿನ ತಡ್ಕೊಬೇಕ್ರಿ. ಇದನ್ನು ಫಸ್ಟ್ ನೀರು ಹಾಕಿ ತೊಳ್ಕೊಂಡ್ರಿ. ಇದನ್ನು ನೀರು ಹಾಕಿದಪ್ಪ ಅಂದ್ರೆ ಅದು ಹಿಟ್ಟು ಅಂಟ್ಕೊಳಂಗಿಲ್ಲ ಅದಕ್ಕೆ. ನೀವು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ರೀ, ದೊಡ್ಡ ಬೇಕಪ್ಪ ಅಂದ್ರೆ ದೊಡ್ಡ ಮಾಡ್ಕೊಬೋದು ರೀ. ಮೀಡಿಯಮ್ ಸೈಜ್ ಮಾಡ್ಕೋಗಿ ಈ ಥರ ತಣ್ಣೀರೊಳಗೆ ಕೈ ಎತ್ತೈತಿ ಈ ಥರ ಸ್ವಲ್ಪ ಸನಿ ಆಗಿದೆ. ಹೌದು, ಈಗ ಜಸ್ಟ್ ಉಳಿಸೋಲ್ಲ ಅದನ್ನು ಗ್ಯಾಸ್ ಅಲ್ಲ ಜಿಗಿಟ್ ಆಯ್ತು. ಇಲ್ಲ ಹಾಕೊಂಡಿದ್ರ ಈ ಥರ ಹಾಕಲಿ. ನೋಡಿ ಈ ಸೈಜ್ ಆಯ್ತು, ಸುಡ್ತತ್ವ ಅದು. ಹೌದು, ಈಗ ಜಸ್ಟ್ ಗ್ಯಾಸ್ ಅಂತ ಕೆಳಗೆ ಸೇವಲ್ಲ ಅದಕ್ಕೆ. ಇದ್ರ ಜೊತೆ ನೆನ್ಸ್ಕೊಳಕ ಇದು ಶೇಂಗಾ ತಂಬುಳಿ ಐತಲ್ಲ, ತೋರಿಸಿ ತಡಿ ಇನ್ನೊಂದು ತರ್ತೀನಿ ಮುದ್ದೆ. ಇದು ಇನ್ನೊಂದು ಥರದ್ದೇನು ಮಮ್ಮಿ? ಈ ಥರ ತಟ್ಕೊಬೇಕಾಗಿತ್ತದ. ಅದು ಆಗಲ್ಲ, ಬಿಸಿ ಇತ್ತಲ್ಲ, ಬರಲಿಲ್ಲ ಅದು. ಈ ಥರ ತಗೊಂಡು ರೌಂಡ್ ಮಾಡ್ಕೋಬೇಕು ಅದನ್ನು ನೀರು ಹಚ್ಚಿ. ಭಾಳ ಸುಡ್ತತ್ವ ಇವ. ಈಗ ತಟ್ಟೆ ಹಾಕ್ಲೇ ಅದು ನೋಡ್ತೀವಲ್ಲ. ನಾನು ಅದು ತಿನ್ಬೇಕಂತ ಹೇಳಿ ತನಕ ಹಂಗಾಗತ್ತೀನಿ. ಎಷ್ಟು ದಿನ ಆಗಿತ್ತು ಅಂತ ಇದ್ದಿದ್ದಿಲ್ಲ.
ಕಾದೇನಾಗೈತಲ್ಲ ನೋಡ. ಇದು ರೌಂಡ್ ಆಗೈತೆ ನೋಡಿ. ಹಾಕ್ತೀನಿ ನೋಡ್ಸಣ. ಸಾಕ ಸಾಕು ನೋಡುವ ಎಷ್ಟು ಚಂದ ಟೇಸ್ಟ್ ಅಂತೂ ಮಸ್ತ್ ಆಗೈತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ಹೇಳಿ ಮಮ್ಮಿ. ಒಂದು ತಾಟಿಲ್ಲ ಐತೆ. ಇದು ಕಡ್ಯಾಕ ಬರೋದಿಲ್ಲ ನೋಡಿ. ಕಡಿತಾರೆ ಮುದ್ದಿನ ಈ ಥರ ಮುರ್ಕೋಬೇಕಾದ್ನ ಈ ಥರ ಇದು ಮಾಡ್ಬೇಕು. ಬಾಂಡೆ ನೋಡಿಲ್ಲ. ಮಸ್ತಾಗೈತಿ. ನಾನು ತಿಂತೀನಿ ತಗೋ ಈಗ. ತಾನಿಯ ಮುಂದೆ ಮುದ್ದಿ ಚಲೋ ಆಗಿತ್ತಲ್ಲ. ನನಗೆ ಎಷ್ಟು ಇದಾಗಿತ್ತು ಗೊತ್ತೇನು, ನಮ್ಮ ನಾನಿ ಇದ್ದಾಗ ಹಗಲೆಲ್ಲ ಮಾಡಿಕೊಡ್ತಿದ್ರು ನಮಗೆ ಅದನ್ನು. ಅದು ಆಮೇಲೆ ಇದೇನಿದೆ ಸಬ್ಬಸ್ಗಿ ಪಲ್ಯ ಮಾಡ್ತೀವಲ್ಲ, ಸಬ್ಬಸ್ಗಿ ಉದ್ಕ ಮುದ್ದೆ ಅಂತೇಳಿ ಏನೇ ಮಾಡ್ತಿದ್ರು ನಮ್ಮ ನಾನಿ. ಬೆಂಡೆಕಾಯಿ ಅವನ್ನೆಲ್ಲ ಹುರಿದು ಅದು ಭಾಳ ಟೇಸ್ಟ್ ಆಗ್ತಿತ್ತು. ಆಮೇಲೆ ಮುದ್ದೆ ಉಣ್ಣ ಮುಂದೆ ನಮ್ಮ ನಾನಿನ ನನ್ನ ನೆನಪಂತ್ರ ಭಾಳ ಚಲೋ ಆಗಿತ್ತಲ್ಲ ಮುದ್ದೆ. ಶೇಂಗಾ ತಂಬಳಿ ತಮ್ಮನ ಉಣ್ಲಿಲ್ಲ ಮುದ್ದೆ. ಉಂಡಿರ ಹೋದಿಲ್ಲ ತಮ್ಮನ ನೀನು? ಇತ್ತದ ಮುದ್ದೆ. ನೀನು ಅನ್ನ ಉಂಡಿದ್ದಲ್ಲ ಪಪ್ಪನ ಜೋಡಿ. ಐತೆ ನೋಡಿ ಮುದ್ದೆ. ಇನ್ನೊಂದು ಆಕತ್ತೆ ಇಷ್ಟ ಆಕತ್ತೆ. ನಾನು ಅಷ್ಟ ಮಾಡಿದ್ದೆ ಎರಡ ಮತ್ತು ಅದು ಉಳಿತಂದ್ರೆ ಚಲೋ ಹಂಗಿಲ್ಲ ಬಿಡು ಅಂತಂದು ಹೇಳಿ. ಹೌದಿಲ್ಲ ಸನ್ನಿ? ಹಂಗಾಯಿಕಿ ಕೊಡ್ಲಿಲ್ಲ ಅಂದ್ರೆ ಹಂಗೆ ಕೊಟ್ರೆ ಭಾಳ ಮಾಡ್ತಾಳೆ ಈಕೆ ನಾಟಕ. ಕಸ ಹೊಡ್ದೇಮ್ಮ ಇದನ್ನ ಏನ ಅಲ್ಲಿಲ್ಲ ಇದ್ರೊಳಗ ನಡಿ ನಡಿ ನಡಿ. ತಮ್ಮನ ಹೆಂಗಾಗೈತಿ? ಚಲೋ ಆಗೈತಿಲ್ಲ? ಮತ್ತು ಆಗಲ್ಲ ಉಣ್ಣಂದ್ರೆ ಹಂಗ್ಯಾಕೆ ಮಾಡ್ದೆ? ಹುಚ್ಚಡನ ಖರೇನ ನೀನು. ಉಣ್ಣಂದ್ರೆ ನಾವಲ್ಲವ್ವ ನನಗೆ ಉಣ್ಣಂಗೆ ಆಗೋದಿಲ್ಲವ್ವ, ನನಗೆ ಮುದ್ದೆ ಅಂದ್ರೆ ಗೊತ್ತಿಲ್ವ ಅಂತಿದೆ. ನೋಡ್ರಿ ಫ್ರೆಂಡ್ಸ್, ಆ ಮುದ್ದೆ ಅಂದ್ರೆ ನಿಜವಾಗ್ಲೂ ಈಗ ಹುಡುಗರಿಗೆ ಗೊತ್ತಾ ಇಲ್ಲ ರೀಪ. ಅವಕ್ಕೆ ಇದು ಮುದ್ದೆ ನೋಡು ಅಂತೇಳಿ ಟೇಸ್ಟ್ ಮಾಡಿಕೊಟ್ಟಿಪ್ಪ ಅಂದ್ರೆ ಅದು ತಿಂತಾರೆ ಹುಡುಗರು. ಅದು ಈಗ ತಿನ್ನೋ ಸ್ಟೈಲ್ ನೋಡ್ರಿ. ನಾವು ಹಂಗೆ 3 ಸೆಕೆಂಡ್ ಗುಳುಂಗುಳು ನುಂಗಿದೀವಿ ರೀ. ಈಗ ಚಮಚ ತೊಗೊಂಡು ಅದ್ರಾಗೆಲ್ಲ ಶೇಂಗಾ ತಂಬ ಒಳಗೆ ಕಲಸ್ಕೊಂಡು ಮುದ್ದಿನ ಉಣ್ಣಾಕತ್ತಾಳೆ ಹಿಂಗೆ. ನೋಡ್ರಿಪ್ಪ ಇಲ್ಲಿ ಸಾನಿಯಾ ಎಲ್ಲ ಕಸ ಹೊಡೆದು ಇಲ್ಲಿ ನಮ್ಗೆ ಹಾಸಿಟ್ಟಲ್ರಿ. ತಾನು ಹಾಸ್ಕೊಂಡು ತಮ್ಮನ ಕರ್ಕೊಂಡು ಮಕ್ಕೊಂದಳ್ರಿ. ಈಗ ನಾವು ಮಕ್ಕೊಂದು ಟೈಮ್ ಆಗಲೇ ಎಷ್ಟು ರೀ 10:30 ಆತ್ರಿ. ನಿಮ್ಗೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂತ ಮಾಡಿದ್ದೀಪ್ಪ ಅಂತಂದು ಹೇಳಿದ್ರೆ, ನಮ್ಮ ಸಾನಿಯಾ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಟೈಟಲ್ ಇಟ್ಟಿದ್ದೆ ರೀ. ಅಂದ್ರೆ ಟೈಟಲ್ ಇಟ್ಟಿದ್ದು ಆಕೆ ಖರೆ ಐತ್ರಿ. ಆದ್ರೆ ಹಾಕಿದ್ರಿಗೆ ನಾವು ಹೇಳಿದ್ದಿಲ್ಲ, ಅಷ್ಟೇ ಹೇಳಿದ್ದೆ ರೀ. ಆಕೆ ಅದನ್ನು ಮಿಸ್ ಮಾಡಿ ಹಾಕಿಲ್ಲೇನ್ರಿ ಆಕೆ ಬ್ಲಾಗ್ ಒಳಗೆ. ಹಂಗಾಗಿ ಈಗ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ನಾವು ಅಂದ್ಕೊಂಡಿದ್ದು ಖರೆ ರೀ, ಬೇರೆ ಮನೆ ಹಿಡಿಬೇಕು. ಯಾಕಂದ್ರೆ ಯಾರಾದ್ರೂ ಗೆಸ್ಟ್ ಯಾರು ಬಂದ್ರಪ್ಪ ಅಂತಂದು ಹೇಳಿದ್ರೆ ಇಷ್ಟ ಮನೆ ಆಗ್ಬಿಟ್ಟತ್ರಿ. ಅದೊಂದು ಅಡುಗೆ ಮನೆ ಒಂದು ಇಷ್ಟ ಆಗ್ಬಿಟ್ಟತ್ರಿ. ಎಲ್ಲಾರ ನೋಡೋಣ ಬೇರೆದು ಒಂದು ಬೆಡ್ರೂಮ್ ಇರೋ ಅಂಥ ಥರ ನೋಡೋಣ ಮನೆ ಬಂದ್ರಂದ್ರೆ ಒಂದು 4 ಮಂದಿ ಉಳ್ಕೋ ಅಷ್ಟು ಜಾಗ ಬೇಕು. ಈಗಿದು ನಾವು 4 ಮಂದಿ ಅದೀವಿ, ಕರೆಕ್ಟ್ ಐತ್ರಿ. ಹಾಗಾಗಿ ಎಲ್ಲರೂ ನೋಡ್ಬೇಕಂತೇಳಿ ಅಂದ್ಕೊಳಕತ್ತಿದ್ದೀವಿ ನಾವು. ಆಕೆ ಅದನ್ನು ಕೇಳಿಸ್ಕೊಂಡು ಹೇಳ್ರಿ ಟ್ರೈ ಮಾಡಕತ್ತೀವಿ ನಾವು. ಇವ್ರಿಗೆ ಹೇಳಕತ್ತೀವಿ ರೀ ಎಲ್ಲರೂ ಇತ್ತಂದ್ರೆ ನೋಡ್ರಿಪ್ಪ ಅಂತಂದು ಹೇಳಿ. ಆಮೇಲೆ ನೋಡ್ರಿ ಎಲ್ಲ ಮ್ಯಾಲೆಲ್ಲ ಇನ್ನೂ ಬಟ್ಟೆ ಗಂಟು ಎಲ್ಲ ಕಟ್ಟಿಟ್ಟು ಒಂದು ತಳಗೇನು ಇದಾಗಿಲ್ಲ ರೀ ಸಾಮಾನು. ಮ್ಯಾಲೆಲ್ಲ ಅಷ್ಟು ಕಟ್ಟಿಟ್ಬಿಟ್ಟಿಂದ ಎಷ್ಟು ಬೇಕು ಅಷ್ಟೇ ತೊಗೊಂಡಿರಿ, ಜಾಸ್ತಿ ತೊಗೊಂಡೇ ಇಲ್ಲ ಸಾಮಾನು ಏನು ರೀ. ಹಾಗಾಗಿ ಹೇಳಿದ್ವಿ ರೀ ನಾವು. ನೋಡೋಣ್ರಿ ಯಾರಿಗೆ ಹೇಳಿದ್ವಲ್ರಿ ಅವ್ರು ಏನಾರ ಐತಪ್ಪ ಅಂತಂದು ಹೇಳಿದ್ರೆ ನೋಡೋಕೆ ಟ್ರೈ ಮಾಡಕತ್ತೀವಿ ನಾವು. ಸಿಕ್ಕ್ರಂದ್ರೆ ಭಾಳ ಚಲೋ ಆಗ್ತೈತಿ. ಮತ್ತು ಸಿಕ್ಕರೂ ನಾವು ಬಾಡಿಗೆಗೆಲ್ಲ ಹೊಂದಬೇಕಲ್ರಿ. ಅಲ್ಲಿವರೆಗೆ ಟ್ರೈ ಮಾಡ್ಕೊತ ಇರನ್ರಿ. ನೋಡೋಣ ಏನೇನಾಗ್ತೈತಿ ಏನೇನಿಲ್ಲ ಅನ್ನೋದು.